ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತೆ. ಅದೇ ರೀತಿ ನಿಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ದಾರಿಗಾಗಿ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ. ನಾವೆಷ್ಟೇ ಬೇಡ ಬೇಡ ಅಂದರೂ ಈ ಸಮಾಜದಲ್ಲಿ ಬದುಕಲೇಬೇಕು. ಕೆಲವರು ನಗಿಸ್ತಾರೆ, ಕೆಲವರು ಅಳಿಸ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ, ಕೆಲವರು ಪಾಠ ಕಲಿಸ್ತಾರೆ. ಎಲ್ಲವನ್ನ ಸಮಾಧಾನವಾಗಿ ಸ್ವೀಕರಿಸಬೇಕು. ಅದೇ ಜೀವನ. ಮೈ ಡಿಯರ್ ಫ್ರೆಂಡ್, ಯಾವತ್ತೂ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಒಳ್ಳೆಯ ಮತ್ತು ಸಂತೋಷದಿಂದ ಪಡೆದ ಅನುಭವಕ್ಕಿಂತ ಕೆಟ್ಟ ಮತ್ತು ಕಷ್ಟಗಳಿಂದ ಪಡೆದ ಅನುಭವ ಹೆಚ್ಚು ಪಕ್ವತೆ ಹೊಂದಿರುತ್ತೆ. ಅದೇ ಜೀವನದಲ್ಲಿ ಉತ್ತಮ ಮಾರ್ಗವನ್ನು ನೀನು ತೋರಿಸ್ಕೊಡುತ್ತೆ. ಇನ್ನೊಬ್ಬರನ್ನ ಬೆಚ್ಚಿಸಲು ಬದುಕುವ ಬದುಕು ನಿನಗೆ ಎಂದಿಗೂ ನೆಮ್ಮದಿಯನ್ನು ನೀಡಲ್ಲ. ಸೂರ್ಯ ಚಂದ್ರ ಬದಲಾಗಲಿಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾಗಿದ್ದು ಮನುಷ್ಯ ಮತ್ತು ಮನುಷ್ಯತ್ವ ಮಾತ್ರ. ಬಲವಾದ ಪೆಟ್ಟು ಬಿದ್ದಾಗಲೇ ಅಹಂಕಾರಿಗಳು ಬುದ್ಧಿ ಕಲಿಯೋದು. ಮೈ ಡಿಯರ್ ಫ್ರೆಂಡ್, ನಿನಗೆ ಯಾರು ಬುದ್ಧಿ ಕಲಿಸ್ತಾರೋ, ನಿನಗೆ ಯಾರು ಬುದ್ಧಿ ಕಲಿಸೋದಕ್ಕೆ ಹೊರಟಿದ್ದಾರೋ, ನಿನಗೆ ಯಾರು ಅವಮಾನ ಮಾಡ್ತಾ ಇದ್ದಾರೋ ಅವರಿಗೆ ನೀನು ಸರಿಯಾಗಿ ತಕ್ಕ ಪಾಠವನ್ನು ಕಲಿಸ್ಬೇಕು. ಇರುವಷ್ಟು ಸಾಕೆಂದವನು ಬಡವನಾಗಿದ್ದರೂ ಬದುಕ್ತಾನೆ, ಇನ್ನಷ್ಟು ಬೇಕೆಂದವನು ಶ್ರೀಮಂತನಾಗಿದ್ದರೂ ಕೂಡ ಜೀವನವಿಡೀ ಕೊರಗ್ತಾ ಬದುಕ್ತಾನೆ. ನಿನ್ನನ್ನು ನಂಬಿದವರಿಗೆ ಸುಳ್ಳು ಹೇಳಬೇಡ ಮೈ ಡಿಯರ್ ಫ್ರೆಂಡ್. ನಿನಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನೀನು ನಂಬಬೇಡ. ಯಾವಾಗಲೂ ಒಂದು ದೀಪದ ತರಹ ಬದುಕಬೇಕು. ಯಾಕಂದರೆ ಆ ದೀಪ ಬಡವನ ಗುಡಿಸಲಲ್ಲೂ ಅದೇ ಬೆಳಕು, ರಾಜನ ಅರಮನೆಯಲ್ಲೂ ಅದೇ ಬೆಳಕು ನೀಡುತ್ತೆ. ಇತರರ ಬಗ್ಗೆ ಮಾತನಾಡುವ ಗುಂಪಿನಲ್ಲಿ ಯಾವತ್ತೂ ಕುಳಿತುಕೋಬೇಡ. ಯಾಕಂದರೆ ನೀನಲ್ಲಿಂದ ಎದ್ದ ತಕ್ಷಣವೇ ನೆಕ್ಸ್ಟ್ ಡಿಸ್ಕಷನ್ ನಿನ್ನ ಬಗ್ಗೆನೇ ಆಗತ್ತೆ. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತಹ ಗೆಳೆಯರಂತಿರಬೇಕು. ಕನ್ನಡಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ನೆರಳು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ದೇವಾಲಯಕ್ಕೆ ನೀನು ಎಷ್ಟೇ ಲಕ್ಷ ಕೋಟಿ ಕೊಟ್ಟರು ದೇವರಿಗೆ ನೀನೊಬ್ಬ ಭಕ್ತ ಅಷ್ಟೇ. ಅದೇ ಹಸಿವಿನಿಂದ ಇರುವವರಿಗೆ ಊಟ ನೀಡಿದರೆ ಅವರ ಪಾಲಿಗೆ ನೀನೇ ದೇವರಾಗ್ತೀಯ. ಮೈ ಡಿಯರ್ ಫ್ರೆಂಡ್, ಯಾವತ್ತೂ ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಕೂಡ ಚಂದ. ಜೀವನದಲ್ಲಿ ಎಲ್ಲವನ್ನ ಸ್ವೀಕರಿಸುವ ಮನಸ್ಸಿದ್ರೆ ಈ ಬದುಕೇ ಆನಂದ. ಕೊನೆಗೊಂದು ಮಾತು ಹೇಳ್ತೀನಿ, ನೀನಾಡುವ ಮಾತು, ಮಾಡುವ ಕೆಲಸ ನಿನ್ನ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಬೇರೆಯವರು ಕೊಡುವ ಸರ್ಟಿಫಿಕೇಟ್ ನಿನಗೆ ಅವಶ್ಯಕತೆ ಇಲ್ಲ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.